ಸುಶೀಲಮ್ಮನವರಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಇಬ್ಬರು ಹೆಣ್ಣು ಮಕ್ಕಳು. ಇವರ ಗಂಡ ವಿಧಿವಶರಾಗಿ ತುಂಬ ವರ್ಷಗಳಾಗಿರುತ್ತದೆ. ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದರು. ಇನ್ನು ಚಿಕ್ಕ ಮಗ ಪ್ರಜ್ವಲ್ ಲವ್ ಮಾಡಿ ಮದುವೆ ಮಾಡಿಕೊಂಡಿರುತ್ತಾನೆ. ದೊಡ್ಡ ಮಗ ಹರ್ಷಗೆ ಇನ್ನೂ ಮದುವೆಯಾಗಿರುವುದಿಲ್ಲ. ಅವನಿಗಾಗಿ ಹೆಣ್ಣನ್ನು ಹುಡುಕುತ್ತಿರುತ್ತಾರೆ. ಹಾಗೆ ಹುಡುಕುತ್ತಾ ಅವನಿಗೆ ಒಂದು ಒಳ್ಳೆ ಕಡೆ ಸಂಬಂಧ ಸಿಗುತ್ತದೆ. ಆ ಹುಡುಗಿಯ ಹೆಸರು ಪೂಜಾ. ಅವರ ಮನೆಯಲ್ಲಿ ಅವಳು ಮುದ್ದಿನ ಮಗಳಾಗಿ ಬೆಳೆದಿರುತ್ತಾಳೆ. ಅವಳನ್ನು ನೋಡಲು ಹೋದಾಗ ಹರ್ಷ ಹಾಗೂ ಸುಶೀಲಮ್ಮನವರಿಗೆ ಆ ಹುಡುಗಿ ಇವರಿಗೆ ತುಂಬ ಇಷ್ಟವಾಗುತ್ತಾಳೆ. ಆಗ ಅವರು ಪೂಜಾಳನ್ನು ಒಪ್ಪಿಕೊಂಡು ಮದುವೆ ಮಾಡಲು ನಿಶ್ಚಯ ಮಾಡಿಕೊಳ್ಳುತ್ತಾರೆ. ಪೂಜಾ ಮನೆ ಕಡೆಯವರಿಗೂ ಸಹ ಹರ್ಷನನ್ನು ನೋಡಿ ಒಪ್ಪಿಗೆಯಾಗುತ್ತದೆ. ಅವರೆಲ್ಲರೂ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ಇವರಿಬ್ಬರಿಗೂ ಮದುವೆ ಮಾಡುತ್ತಾರೆ. ಮದುವೆಯಾದ ಹೊಸದರಲ್ಲಿ ಪೂಜಾ ಆ ಮನೆಯಲ್ಲಿ ಚೆನ್ನಾಗಿಯೇ ಇರುತ್ತಾಳೆ. ಅವಳಿಗೆ ಕೆಲಸಕ್ಕೆ ಹೋಗಬೇಕೆಂಬ ಆಸೆ ಇರುತ್ತದೆ. ಆದರೆ ಹರ್ಷ ಹೇಳುತ್ತಾನೆ, ನೋಡು ಪೂಜಾ, ನೀನು ಈಗ ಹೊಸದಾಗಿ ಮದುವೆಯಾಗಿರುವ ಹುಡುಗಿ. ಆಗಲೇ ಕೆಲಸಕ್ಕೆ ಎಂದರೆ ಮನೆಯಲ್ಲಿ ಏನಾದರೂ ಹೇಳುತ್ತಾರೆ. ಅದಕ್ಕೆ ನೀನು ಸದ್ಯಕ್ಕೆ ಮನೆಯಲ್ಲಿ ಇರು, ನಂತರ ಆಲೋಚನೆಯನ್ನು ಮಾಡೋಣ ಎಂದು ಹೇಳುತ್ತಾನೆ. ಅದಕ್ಕೆ ಪೂಜಾ ಕೂಡ ಒಪ್ಪಿಕೊಂಡು ಸುಮ್ಮನಾಗುತ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತಿದ್ದಂತೆ ಪೂಜಾ ಗರ್ಭಿಣಿಯಾಗುತ್ತಾಳೆ. ಗರ್ಭಿಣಿಯಾಗುತ್ತಿರುವ ವಿಷಯವನ್ನು ಕೇಳುತ್ತಿದ್ದಂತೆಯೇ ಅವಳು ಕೆಲಸಕ್ಕೆ ಹೋಗುವ ನಿರ್ಧಾರವನ್ನು ಮುಂದಕ್ಕೆ ಹಾಕುತ್ತಾಳೆ. ಆ ಮಗುವಿನ ಭವಿಷ್ಯವನ್ನು ನೋಡಿಕೊಳ್ಳುವುದಕ್ಕಾಗಿ ಅವಳು ಆ ಯೋಜನೆಯನ್ನು ಸದ್ಯಕ್ಕೆ ಕೈಬಿಡುತ್ತಾಳೆ. ನಂತರ ಅವಳಿಗೆ 9 ತಿಂಗಳು ತುಂಬಿ ಒಂದು ಮುದ್ದಾದ ಗಂಡು ಮಗು ಹುಟ್ಟುತ್ತದೆ. ಎಲ್ಲರೂ ತುಂಬ ಖುಷಿಯಿಂದ ಇರುತ್ತಾರೆ. ಅವಳು ಸಹ ಆ ಮಗುವನ್ನು ನೋಡಿಕೊಂಡು ಮನೆಯ ಕೆಲಸವನ್ನೆಲ್ಲ ಮಾಡಿಕೊಂಡು ಆ ಮನೆಯನ್ನು ಚೆನ್ನಾಗಿಯೇ ನಿಭಾಯಿಸಿಕೊಂಡು ಹೋಗುತ್ತಿರುತ್ತಾಳೆ. ಆದರೆ ಅವಳಿಗೆ ಆ ಮನೆಯಲ್ಲಿ ಕೆಲಸಗಳು ದಿನೇ ದಿನೇ ಹೆಚ್ಚಾಗಿರುತ್ತದೆ. ಏಕೆಂದರೆ ಆ ಮನೆಯಲ್ಲಿ ಅವಳು ಒಬ್ಬಳೇ ಎಲ್ಲ ಕೆಲಸವನ್ನು ಮಾಡುತ್ತಿರುತ್ತಾಳೆ. ಸುಶೀಲಮ್ಮ ಅನಾರೋಗ್ಯದ ನೆಪ ಹೇಳಿ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಹಾಗೆ ಪ್ರಜ್ವಲ್ನ ಹೆಂಡತಿ ದೀಪ ಕೂಡ ಕೆಲಸಕ್ಕೆ ಹೋಗುತ್ತಿದ್ದ ಕಾರಣ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ. ಇನ್ನು ಎಲ್ಲರಿಗೂ ಇವಳೇ ಅಡುಗೆ ತಿಂಡಿ ಎಲ್ಲವನ್ನು ಮಾಡಬೇಕಾಗಿತ್ತು. ಇದರ ಜೊತೆಗೆ ಮಗುವನ್ನು ಸಹ ಇವಳೇ ನೋಡಿಕೊಳ್ಳಬೇಕಾಗಿತ್ತು. ಸುಶೀಲಮ್ಮ ಇದನ್ನೆಲ್ಲ ನೋಡಿಕೊಂಡು ಕುಳಿತಿರುತ್ತಿದ್ದರೇ ಹೊರತು ಅವಳಿಗೆ ಸ್ವಲ್ಪ ಕೂಡ ಸಹಾಯ ಮಾಡುತ್ತಿರಲಿಲ್ಲ. ಪೂಜಾ ಒಂದು ದಿನ ಹರ್ಷಗೆ ಹೇಳುತ್ತಾಳೆ, ನೋಡಿ, ನನಗೆ ಈ ಮನೆಯಲ್ಲಿ ಕೆಲಸಗಳು ಹೆಚ್ಚಾಗುತ್ತಿದೆ. ನನಗೂ ಸಹ ಆರೋಗ್ಯ ಕೆಡುವಂತಹ ಪರಿಸ್ಥಿತಿ ಬರುತ್ತಿದೆ. ನನಗೆ ಹೆಚ್ಚಿನ ಕೆಲಸ ಮಾಡಲಾಗುತ್ತಿಲ್ಲ. ನೀವು ಪ್ರಜ್ವಲ್ ಹೆಂಡತಿ ದೀಪಾಗೆ ಹೇಳಿ ಅವಳು ಸಹ ಮನೆಯಲ್ಲಿ ಕೆಲಸಕ್ಕೆ ಭಾಗಿಯಾಗುವಂತೆ ನಿಮ್ಮ ತಮ್ಮನ ಬಳಿ ಹಾಗೂ ಅವರ ಹೆಂಡತಿಯ ಬಳಿ ಮಾತನಾಡಿ ಎಂದು ಹೇಳುತ್ತಾಳೆ. ಈ ವಿಷಯವನ್ನು ಹರ್ಷ ಪ್ರಜ್ವಲ್ ಹಾಗೂ ದೀಪ ಜೊತೆ ಮಾತನಾಡುತ್ತಿದ್ದಂತೆ ದೀಪಾಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ನಾನು ಹೊರಗಡೆ ಹೋಗಿ ದುಡಿಯುವವಳು. ಹೊರಗಡೆಯೂ ದುಡಿದು ಮನೆಯಲ್ಲಿಯೂ ಕೆಲಸ ಮಾಡಲು ನನಗೆ ಆಗುವುದಿಲ್ಲ. ಮನೆಯಲ್ಲಿ ಯಾವುದೇ ಕೆಲಸ ಮಾಡದೇ ಇರುವವರು ನಿಮ್ಮ ಅಮ್ಮ ಹಾಗೂ ನಿಮ್ಮ ಹೆಂಡತಿ ಅಷ್ಟೇ. ಅವರೇ ಮನೆ ಕೆಲಸವನ್ನು ಮಾಡಲಿ ಬಿಡಿ, ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಅವಳು ಹೇಳುತ್ತಾಳೆ. ಆಗ ಪೂಜಾ ಮಾತನಾಡುತ್ತಾಳೆ, ನೋಡು, ಮನೆಯ ಕೆಲಸವನ್ನು ಹಂಚಿಕೊಂಡು ಮಾಡಬೇಕು. ನೀನು ಹೊರಗಡೆ ಹೋಗಿ ದುಡಿಯಬಹುದು, ಆದರೆ ನಾವು ಮನೆಯಲ್ಲಿ ದುಡಿಯುತ್ತೇವೆ. ನಾವು ಮನೆಯಲ್ಲಿ ಕೆಲಸವನ್ನು ಮಾಡದಿದ್ದರೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ನೀನು ನೆನಪಿನಲ್ಲಿ ಇಟ್ಟುಕೋ ಎಂದು ಹೇಳುತ್ತಾಳೆ. ಇದರ ಮಧ್ಯೆ ಪ್ರಜ್ವಲ್ ಕೂಡ ತನ್ನ ಹೆಂಡತಿ ದೀಪಾಳನ್ನೇ ವಹಿಸಿಕೊಂಡು ಮಾತನಾಡುತ್ತಾನೆ. ಹರ್ಷ ತನ್ನ ಹೆಂಡತಿಯನ್ನು ಸಂಭಾಳಿಸಲು ಬರುತ್ತಾನೆ ಹೊರತು ಪೂಜಾಳಿಗೆ ಕಷ್ಟವಾಗುತ್ತದೆ ಎಂದು ಅವನಿಗೆ ಅರ್ಥವಾಗುವುದಿಲ್ಲ. ಅವಳು ಸಹ ಹೇಳುತ್ತಾಳೆ, ನಾನು ಹೊರಗಡೆ ಹೋಗಿ ಕೆಲಸ ಮಾಡುತ್ತಿದ್ದರೆ ಆಗ ಕಷ್ಟ ಏನೆಂದು ನಿಮಗೆ ತಿಳಿಯುತ್ತಿತ್ತು ಎಂದು ಮಾತನಾಡುತ್ತಿರುತ್ತಾಳೆ. ಆಗ ಸುಶೀಲಮ್ಮ ಮಧ್ಯೆ ಮಾತನಾಡಿ, ಪೂಜಾ, ನಿನಗೆ ಏನು ಅಷ್ಟೊಂದು ಕಷ್ಟವಾಗುತ್ತಿರುವುದು? ಮನೆಯಲ್ಲಿ ಕೆಲಸ ಮಾಡುವುದು ಕಷ್ಟನಾ? ನಾವೆಲ್ಲ ಆಗಿನ ಕಾಲದಲ್ಲಿ ಎಷ್ಟು ಕೆಲಸ ಮಾಡುತ್ತಿದ್ದೆವೋ ನಿಮಗೆ ಗೊತ್ತಾ? ನಾವು ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದೆವು. ಆದರೆ ನಿಮಗೆ ಈಗ ಗ್ಯಾಸ್ ಸ್ಟವ್ ಇದೆ. ನಾವು 3-4 ಮೈಲಿಯಿಂದ ನೀರನ್ನು ತರುತ್ತಿದ್ದೆವು. ಈಗ ನಿಮಗೆ ಮನೆಯ ಮುಂದೆ ನಲ್ಲಿಯಿಂದಲೇ ನೀರು ಬರುತ್ತದೆ. ಬಟ್ಟೆ ಒಗೆಯಲು ನಾವು ಕೆರೆ ಹೊಳೆಗೆ ಹೋಗುತ್ತಿದ್ದೆವು. ಆದರೆ ನೀವು ಇಲ್ಲಿ ನಲ್ಲಿಯಿಂದ ಬರುವ ನೀರಿನಲ್ಲಿ ಬಟ್ಟೆ ಒಗೆಯುತ್ತಿದ್ದೀರಾ ಎಂದು ಹೇಳುತ್ತಾರೆ. ಆಗ ಪೂಜೆಗೆ ಸಿಟ್ಟು ನೆತ್ತಿಗೆ ಏರುತ್ತದೆ. ನೋಡಿ ಅತ್ತೆ, ಮನೆಯಲ್ಲಿ 4 ಜನ ಇದ್ದಾರೆ. ಅವರೆಲ್ಲರ ಕೆಲಸವನ್ನು ನಾನು ಒಬ್ಬಳೇ ಮಾಡಬೇಕು. ನನಗೂ ಸಹ ಕಷ್ಟವಾಗುತ್ತದೆ. ಮಗುವನ್ನು ನೋಡಿಕೊಂಡು ಮನೆಯ ಕೆಲಸ ಮಾಡಲು ನನಗೆ ಆಗುವುದಿಲ್ಲ. ಅದಕ್ಕೆ ನಾನು ದೀಪಾಳ ಹತ್ತಿರ ಮನೆಯ ಕೆಲಸ ಮಾಡುವುದಕ್ಕೆ ಸಹಾಯ ಕೇಳಿದೆ. ಇದರಲ್ಲಿ ತಪ್ಪೇನಿದೆ ಎಂದು ಹೇಳುತ್ತಾಳೆ. ಆಗ ದೀಪ, ನಿಮಗೆ ನಾವು ಇಲ್ಲಿ ಇರುವುದು ಕಷ್ಟವಾಗುತ್ತಿದೆ ಅಲ್ವಾ? ನೋಡಿ, ನಾವು ಗಂಡ ಹೆಂಡತಿ ಇಬ್ಬರು ದುಡಿಯುತ್ತಿದ್ದೇವೆ. ಹೊರಗಡೆ ಹೋದರೆ ಕೆಲಸದವರನ್ನು ಇಟ್ಟುಕೊಂಡು ಮನೆಯ ಕೆಲಸವನ್ನು ಮಾಡಿಸಿಕೊಂಡು ಮನೆಯನ್ನು ನಡೆಸಬಹುದು. ನಾವು ಅತ್ತೆಯ ಮುಖವನ್ನು ನೋಡಿಕೊಂಡು ಇಲ್ಲಿ ಇದ್ದೇವೆ ಎಂದು ಹೇಳುತ್ತಾಳೆ. ಅದಕ್ಕೆ ಪೂಜಾ, ಹೌದಾ? ಹಾಗಿದ್ದರೆ ನೀವು ಅತ್ತೆಯ ಸೇವೆಯನ್ನಾದರೂ ಮಾಡಬಹುದಲ್ಲವಾ? ಅವರಿಗೋಸ್ಕರವಾದರೂ ಕೆಲಸ ಮಾಡಬಹುದಲ್ಲವಾ ಮನೆಯಲ್ಲಿ ಎಂದು
ಹೇಳುತ್ತಾಳೆ. ಈ ಮಾತುಗಳನ್ನು ಕೇಳಿ ದೀಪಾಗೆ ತುಂಬ ಸಿಟ್ಟು ಬಂದು ಅವಳು ಮನೆಯನ್ನು ಬಿಟ್ಟು ಹೋಗುವ ನಿರ್ಧಾರ ಮಾಡುತ್ತಾಳೆ. ನಾವು ಬೇರೆ ಮನೆ ಮಾಡುತ್ತೇವೆ, ನಮಗೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹೊರಗಡೆ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಸಿಟ್ಟಿನಿಂದ ಹೇಳುತ್ತಾಳೆ. ಆಗ ಪ್ರಜ್ವಲ್ ಕೂಡ ಅವಳ ಮಾತನ್ನು ವಹಿಸಿಕೊಂಡು ಬರುತ್ತಾನೆ. ಆಗ ಸುಶೀಲಮ್ಮ, ನೋಡು ಪೂಜಾ, ನಿನ್ನ ಮಾತಿನಿಂದ ದೀಪ ಬೇಸರ ಪಟ್ಟುಕೊಂಡು ಮನೆಯನ್ನು ಬಿಟ್ಟು ಹೋಗುವ ಮಾತನಾಡುತ್ತಿದ್ದಾಳೆ. ನಿನ್ನಿಂದ ಅವರು ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದಾರೆ ಎಂದು ಹೇಳುತ್ತಾರೆ. ಆಗ ಪೂಜಾ ಹೇಳುತ್ತಾಳೆ, ನೋಡಿ ಅತ್ತೆ, ನನಗೂ ಕೆಲಸ ಮಾಡಲು ಆಗುತ್ತಿಲ್ಲ, ಅದಕ್ಕೆ ಕೆಲಸ ಮಾಡು ಎಂದೇ ಹೊರತು ನಾನೇನು ಮನೆ ಬಿಟ್ಟು ಹೋಗು ಎಂದು ಹೇಳಲಿಲ್ಲ. ನಿಮಗೆ ಕಷ್ಟವಾಗುತ್ತಿದ್ದರೆ ಹೇಳಿ, ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಎನ್ನುತ್ತಾಳೆ. ಆಗ ಹರ್ಷ, ನೋಡು, ನೀನು ಮನೆ ಬಿಟ್ಟು ಹೋಗುವ ಮಾತನಾಡಬೇಡ. ಅವರು ಈ ಮನೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡುತ್ತಿದ್ದಾರೆ ಅಷ್ಟೇ. ಆದರೆ ಅವರು ಅವರ ಸಂಬಳದಲ್ಲಿ 1 ರೂಪಾಯಿ ಕೂಡ ಮನೆಯ ಖರ್ಚಿಗಾಗಿ ಕೊಡುತ್ತಿಲ್ಲ. ಈ ಮನೆಯ ಎಲ್ಲ ಜವಾಬ್ದಾರಿಯನ್ನು ನಡೆಸುತ್ತಿರುವುದು ನಾನು. ಅವರು ಮನೆ ಬಿಟ್ಟು ಹೋದರೆ ಅವರಿಗೂ ಜವಾಬ್ದಾರಿ ಏನೆಂದು ತಿಳಿಯುತ್ತದೆ. ಅಮ್ಮ, ನೀವು ಇದರಲ್ಲಿ ಮಧ್ಯ ಮಾತನಾಡಬೇಡಿ ಎಂದು ಮೊದಲ ಬಾರಿಗೆ ಹರ್ಷ ತಮ್ಮ ತಾಯಿಯನ್ನು ಹೆದರಿಸಿ ಮಾತನಾಡುತ್ತಾನೆ. ಆಗ ಅವರ ತಾಯಿ ತಮ್ಮ ಚಿಕ್ಕ ಮಗ ಹಾಗೂ ಚಿಕ್ಕ ಸೊಸೆ ಮನೆ ಬಿಟ್ಟು ಹೋಗುತ್ತಿರುವುದನ್ನು ನೋಡಿ ಅಳುತ್ತಿರುತ್ತಾರೆ. ಇಷ್ಟು ದಿನ ಕೆಲಸ ಮಾಡಿ ಕೂಡಿಟ್ಟಿದ್ದ ಹಣದಲ್ಲಿ ಪ್ರಜ್ವಲ್ ಒಂದು ಹೊಸ ಮನೆಯನ್ನು ತೆಗೆದುಕೊಳ್ಳುತ್ತಾನೆ. ಅಲ್ಲಿ ಅವರು ಮನೆಯ ಕೆಲಸದವಳನ್ನು ಇಟ್ಟುಕೊಂಡು ಕೆಲಸಕ್ಕೆ ಹೋಗುವುದನ್ನು ಮಾಡುತ್ತಿರುತ್ತಾರೆ. ಇದನ್ನೆಲ್ಲ ಕೇಳಿದ ಸುಶೀಲಮ್ಮ ಪೂಜಾಗೆ ಹೇಳುತ್ತಾರೆ, ನೋಡು, ಅವರು ಮನೆಯನ್ನು ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಅವರು ಕೆಲಸ ಮಾಡಲು ಕೆಲಸದವಳನ್ನು ಇಟ್ಟುಕೊಂಡಿದ್ದಾರೆ. ನಿನ್ನಿಂದ ಅವರು ಚೆನ್ನಾಗಿಯೇ ಇದ್ದಾರೆ, ಅದಕ್ಕೆ ನನಗೆ ತುಂಬ ಖುಷಿ. ಇಲ್ಲಿದ್ದಿದ್ದರೆ ನಿನ್ನ ಮಾತುಗಳನ್ನು ಕೇಳಬೇಕಿತ್ತು ಎನ್ನುತ್ತಾರೆ. ಆಗ ಪೂಜಾ ಹೇಳುತ್ತಾಳೆ, ಹೌದು, ಅವರು ಇಷ್ಟು ದಿನ ಕೆಲಸ ಮಾಡಿದ್ದರಲ್ಲಿ ಮನೆಯನ್ನು ತೆಗೆದುಕೊಂಡಿದ್ದಾರೆ. ಮನೆಯನ್ನು ತೆಗೆದುಕೊಂಡ ಹಣವನ್ನು ಇಲ್ಲಿಯ ಮನೆ ನಡೆಸಲು ಹಣವನ್ನು ಕೊಟ್ಟಿದ್ದರೆ ಅವರು ಮನೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಗುತ್ತಿರಲಿಲ್ಲ ಎಂದು ಪೂಜಾ ಅತ್ತೆಗೆ ಹೇಳುತ್ತಾಳೆ. ಬೇರೆ ಮನೆಗೆ ಹೋದ ಮೇಲೆ ದೀಪ ಹಾಗೂ ಪ್ರಜ್ವಲ್ ಮಾತನಾಡಿಕೊಳ್ಳುತ್ತಿರುತ್ತಾರೆ. ನಾವು ಎಷ್ಟು ದಿನದಿಂದ ಆ ಮನೆಯಿಂದ ಹೊರಬರಬೇಕು ಎಂದುಕೊಳ್ಳುತ್ತಿದ್ದೆವು, ಆದರೆ ಆಗುತ್ತಿರಲಿಲ್ಲ. ಈಗ ಪೂಜಾ ಅಕ್ಕ ತೆಗೆದ ಒಂದು ಸಣ್ಣ ಜಗಳದಿಂದ ನಾವು ಮನೆಯನ್ನು ಬಿಟ್ಟು ಬರುವ ಹಾಗಾಯಿತು. ಇದರಿಂದ ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದು ದೀಪ ಪ್ರಜ್ವಲ್ಗೆ ಹೇಳುತ್ತಿರುತ್ತಾಳೆ. ಪ್ರಜ್ವಲ್ ಕೂಡ ಹೆಂಡತಿಯ ಮಾತನ್ನು ಸರಿ ಎಂದು ಒಪ್ಪಿಕೊಂಡು ಅವಳ ಮಾತಿಗೆ ತಕ್ಕಂತೆ ಇರುತ್ತಾನೆ. ಇತ್ತ ಸುಶೀಲಮ್ಮನವರು ಮಾತಿಗೂ ನನ್ನ ಮಗ ಹಾಗೂ ಸೊಸೆಯನ್ನು ಹೊರಹಾಕಿದೆ ನೀನು ಎಂದು ಪೂಜಾಗೆ ಚುಚ್ಚು ಮಾತುಗಳನ್ನು ಆಡುತ್ತಲೇ ಇದ್ದರು. ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಪೂಜಾ ತನ್ನ ಪಾಡಿಗೆ ತಾನು ಇದ್ದಳು. ಮುಂದೆ ಪ್ರಜ್ವಲ್ ಹಾಗೂ ದೀಪ ಇಬ್ಬರ ಚಾಕರಿ ಮಾಡುವುದು ಪೂಜಾಗೆ ತಪ್ಪಿತು ಎಂದುಕೊಂಡರೆ ಅವರ ಹೆಣ್ಣು ಮಕ್ಕಳನ್ನು ಸುಶೀಲಮ್ಮನವರು ಕರೆಸಿಕೊಳ್ಳುತ್ತಿದ್ದರು. ಅವರು ರಜಕ್ಕೆ ಬಂದಿದ್ದಾರೆ. ಅವರು ಸಹ ತಮ್ಮ ಗಂಡನ ಮನೆಯಲ್ಲಿ ದುಡಿದು ಸಾಕಾಗಿ ಹೋಗಿದ್ದಾರೆ. ಅವರು 1-2 ದಿನ ನೆಮ್ಮದಿಯಾಗಿ ಇರಬೇಕಲ್ಲವಾ, ಅದಕ್ಕೆ ನನ್ನ ಹೆಣ್ಣು ಮಕ್ಕಳನ್ನು ಕರೆಸಿಕೊಂಡಿದ್ದೇನೆ ಎಂದು ಪೂಜಾ ಹಾಗೂ ಹರ್ಷನಿಗೆ ಹೇಳುತ್ತಿದ್ದರು. ಆಗ ಪೂಜಾಗೆ ಮನೆಯ ಕೆಲಸದ ಜೊತೆಗೆ ಇನ್ನೊಂದು ಕೆಲಸ. ಅವರ ನಾದಿನಿಯರಿಬ್ಬರು, ಅವರ ಮಕ್ಕಳು ಹಾಗೂ ಅವರ ಗಂಡಂದಿರು ಎಲ್ಲರನ್ನು ಇವಳೇ ನೋಡಿಕೊಳ್ಳುತ್ತಿದ್ದಳು. ಅವರಿಗೆ ಅಡುಗೆ ಮಾಡಿ ಬೇಯಿಸುವುದು, ಅವರ ಮಕ್ಕಳ ಕೆಲಸ ಮಾಡುವುದು ಇದೇ ಅವಳ ಕೆಲಸವಾಗಿ ಹೋಗಿತ್ತು. ಇದರಿಂದ ಅವಳು ತನ್ನ ಬಗ್ಗೆಯೂ ತಾನು ತನ್ನ ಸಂಸಾರ ಮಗುವಿನ ಬಗ್ಗೆಯೂ ಹೆಚ್ಚು ಗಮನ ಕೊಡಲಿಕ್ಕೆ ಆಗುತ್ತಿರಲಿಲ್ಲ. ಹರ್ಷ ಇದನ್ನೆಲ್ಲ ಗಮನಿಸದೆ ಸುಶೀಲಮ್ಮನವರು ಏನಾದರೂ ಪೂಜಾ ಮೇಲೆ ತಪ್ಪು ಹೇಳಿದರೆ ಅವಳಿಗೆ ಬೈಯುವುದನ್ನು ಮಾಡುತ್ತಿದ್ದನು. ಆದರೂ ಪೂಜಾ ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತಿದ್ದಳು. ಮನೆಯ ಎಲ್ಲ ಕೆಲಸವನ್ನು ಪೂಜಾಳೆ ಮಾಡುತ್ತಿದ್ದಳು. ಸಂಬಳವನ್ನು ಅವಳ ಕೈಯಲ್ಲಿ ತಂದುಕೊಟ್ಟರೆ ಆಯಿತು. ಹೆಚ್ಚಾದರೂ ಸರಿ, ಕಡಿಮೆಯಾದರೂ ಸರಿ, ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಬೇಕಾಗಿತ್ತು. ಇದರ ಮಧ್ಯೆ ಅವರ ಅತ್ತೆ ಮಕ್ಕಳಿಗೆ ಅದು ಬೇಕು ಇದು ಬೇಕು ಎಂದು ಪೂಜಾಳನ್ನು ಹಣ ಕೇಳುತ್ತಲೇ ಇದ್ದರು. ಅವಳು ಇದ್ದುದರಲ್ಲಿ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಳು. ಈ ನಡುವೆ ತಮ್ಮ ಅಕ್ಕ ತಂಗಿಯಂದಿರು ಮನೆಗೆ ಬಂದದ್ದರಿಂದ ಪ್ರಜ್ವಲ್ ಹಾಗೂ ದೀಪ ಇಬ್ಬರು ಅವರ ತಾಯಿಯ ಮನೆಗೆ ಬಂದಿರುತ್ತಾರೆ. ಆಗ ದೀಪ ಒಂದು ದಿನವೂ ಸಹ ಸರಿಯಾಗಿ ಇರುವುದಿಲ್ಲ. ಏಕೆಂದರೆ ಮತ್ತೆ ಅವರು ನನಗೆ ಕೆಲಸ ಹೇಳುತ್ತಾರೆ, ಇಲ್ಲ ಎಂದರೆ ನಮ್ಮ ಜೊತೆಯೇ ಬಂದು ಬಿಡುತ್ತಾರೆ ಎಂದು ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಆ ದಿನವೇ ಮನೆಯಿಂದ ಹೊರಟು ಹೋಗುತ್ತಾರೆ. ಆಗ ಸುಶೀಲಮ್ಮನವರು, ನೋಡಿದೆಯಾ, ನನ್ನ ಸೊಸೆ ಹಾಗೂ ಮಗ ಇಬ್ಬರು ಹೇಗೆ ಬಂದು ನಮ್ಮನ್ನೆಲ್ಲ ವಿಚಾರಿಸಿಕೊಂಡು ಹೋದರು, ಹಾಗೆ ನಮಗೆಲ್ಲ ಎಷ್ಟು ತಿಂಡಿಗಳನ್ನು ತಂದು ಕೊಟ್ಟು ಹೋದರು ಎಂದು ಹೇಳುತ್ತಾರೆ. ಇದು ಪೂಜಾಗೆ ಚುಚ್ಚು ಮಾತನಾಡುವುದಕ್ಕಾಗಿಯೇ ಅವರು ಮಾತನಾಡುತ್ತಾರೆ. ಆದರೆ ಇದನ್ನೆಲ್ಲ ಅರಿತಿದ್ದ ಪೂಜಾ ಯಾವುದೇ ಮಾತನ್ನು ಆಡದೆ ಸುಮ್ಮನೆ ಇರುತ್ತಾಳೆ. ಮುಂದೆ ಪೂಜಾ ತಾನು ಕೂಡ ಕೆಲಸಕ್ಕೆ ಹೋಗಬೇಕೆಂಬ ಆಸೆಯನ್ನು ಮತ್ತೆ ಹರ್ಷ ಮುಂದೆ ವ್ಯಕ್ತಪಡಿಸುತ್ತಾಳೆ. ಆಗ ಹರ್ಷ ಖಂಡಿತವಾಗಿ ಹೇಳಿಬಿಡುತ್ತಾನೆ, ನೋಡು, ನಮ್ಮ ತಾಯಿಗೆ ಆಗಾಗ ಅನಾರೋಗ್ಯ ಆಗುತ್ತಿರುತ್ತದೆ. ಅವರನ್ನು ನೋಡಿಕೊಂಡು ನೀನು ಮನೆಯಲ್ಲಿ ಇದ್ದರೆ ಸಾಕು, ಯಾವುದೇ ಕೆಲಸಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ನಾನೇ ದುಡಿದು ಮನೆಯನ್ನು ನಡೆಸಿಕೊಂಡು ಹೋಗುತ್ತೇನೆ ಎಂದು ಹೇಳಿಬಿಡುತ್ತಾನೆ. ಈ ವಿಷಯ ಪೂಜಾಗೆ ತುಂಬ ಬೇಸರ ತರುತ್ತದೆ. ನಂತರ ಈ ವಿಷಯವನ್ನು ಕೇಳಿಸಿಕೊಂಡು ಸುಶೀಲಮ್ಮನವರು ಮತ್ತೆ ಇವಳು ಕೆಲಸಕ್ಕೆ ಹೋಗುತ್ತಾಳೆ ಎಂದು ಅನಾರೋಗ್ಯದ ನಾಟಕವನ್ನು ಮತ್ತೆ ಆಡುತ್ತಾರೆ. ಆ ತಕ್ಷಣ ಇದನ್ನು ಕಂಡು ಪೂಜಾ ಕೂಡ ತನ್ನ ಕೆಲಸದ ನಿರ್ಧಾರವನ್ನು ಕೈಬಿಡುತ್ತಾಳೆ.
ಮನೆ ಕೆಲಸ ಹಾಗೂ ಅತ್ತೆಯನ್ನು ನೋಡಿಕೊಳ್ಳುವುದು, ತನ್ನ ಮಗನನ್ನು ನೋಡಿಕೊಳ್ಳುವುದು ಇದೇ ಪೂಜಾಳ ದಿನನಿತ್ಯದ ಕೆಲಸವಾಗಿರುತ್ತದೆ. ಒಂದು ದಿನ ಪೂಜಾ ಹರ್ಷನೊಂದಿಗೆ ತಾನು ತನ್ನ ತವರು ಮನೆಗೆ ಹೋಗಿ ಬರಬೇಕು ಹೇಳಿರುತ್ತಾಳೆ. ಆಗ ಹರ್ಷ ಕೂಡ ಸರಿ ಎಂದು ಹೇಳುತ್ತಾನೆ. ನಂತರ ಕೆಲಸಕ್ಕೆ ಹೊರಡುವ ಸಮಯದಲ್ಲಿ ಇದನ್ನೆಲ್ಲ ಕೇಳಿಸಿಕೊಂಡು ಸುಶೀಲಮ್ಮನವರು, ನೋಡು, ನಿನ್ನ ತಂಗಿಯಂದಿರು ಬರುತ್ತಿದ್ದಾರೆ. ಪೂಜಾಗೆ ಚೆನ್ನಾಗಿ ಅಡುಗೆ ಮಾಡಲು ಹೇಳು. ನಿನ್ನ ಹೆಂಡತಿ ಒಂದೊಂದು ಸಾರಿ ನನ್ನ ಮಾತನ್ನು ಕೇಳುವುದೇ ಇಲ್ಲ ಎಂದು ಹೇಳುತ್ತಾರೆ. ಆಗ ಹರ್ಷ, ಏನು, ನೀನು ಅಮ್ಮನ ಮಾತನ್ನು ಕೇಳುವುದಿಲ್ಲವೇ ಎನ್ನುತ್ತಾನೆ. ಆಗ ಪೂಜಾ, ಹಾಗೇನಿಲ್ಲ, ನಾನು ಅವರು ಹೇಳಿದ ಹಾಗೆ ಎಲ್ಲ ಮಾತುಗಳನ್ನು ಕೇಳುತ್ತೇನೆ ಎಂದು ಹೇಳುತ್ತಾಳೆ. ಆಗ ಹರ್ಷ, ಸರಿ, ನನ್ನ ತಂಗಿಯಂದಿರು ಬರುತ್ತಿದ್ದಾರೆ, ಅವರಿಗೆ ಅಡುಗೆ ಮಾಡಿ ಹಾಕು, ಅವರನ್ನು ಚೆನ್ನಾಗಿ ನೋಡಿಕೊ, ನೀನು ನಿನ್ನ ತವರು ಮನೆಗೆ ಇನ್ನೊಂದು ಸಾರಿ ಹೋಗುವೆ ಎಂದು ಹೇಳುತ್ತಾನೆ. ಪೂಜಾ ಕೂಡ ಬೇಸರದಲ್ಲಿ ಸರಿ ಎಂದು ಹೇಳುತ್ತಾಳೆ. ನಂತರ ಅವರ ತಂಗಿಯಂದಿರು ಮತ್ತೆ ಬಂದಿರುವುದರಿಂದ ಪೂಜಾಗೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ. ಇವರ ಒತ್ತಡದಲ್ಲಿ ಪೂಜಾಗೆ ಹುಷಾರು ತಪ್ಪುತ್ತದೆ. ಅವಳು ಹಾಸಿಗೆಯನ್ನು ಹಿಡಿಯುತ್ತಾಳೆ. ಅವಳ ಆರೈಕೆಯನ್ನು ಯಾರೂ ಮಾಡುತ್ತಿರಲಿಲ್ಲ. ಅವಳ ಮಗನನ್ನು ಯಾರೂ ನೋಡಿಕೊಳ್ಳುತ್ತಿರಲಿಲ್ಲ. ಇದನ್ನೆಲ್ಲ ಗಮನಿಸಿದ ಪೂಜಾ ತನ್ನ ತಾಯಿಗೆ ಫೋನ್ ಮಾಡಿ ತನ್ನ ಮಗನನ್ನು ಸ್ವಲ್ಪ ದಿನ ಇರಿಸಿಕೊಳ್ಳುವಂತೆ ಹೇಳುತ್ತಾಳೆ. ನಂತರ ಅವಳು ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಮನೆಗೆ ಬರುತ್ತಾಳೆ. ಆಗ ಸುಶೀಲಮ್ಮ ಅವರ ಮಗನಿಗೆ, ನೋಡು, ಇವಳ ಹಾಸಿಗೆಯಲ್ಲಿ ಮಲಗಿಯೇ ಇರುತ್ತಾಳೆ, ಯಾವಾಗ ಆರೋಗ್ಯ ಸರಿ ಹೋಗುತ್ತದೆ ಏನು ನನಗೆ ಗೊತ್ತಿಲ್ಲ. ನನಗಂತೂ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ನಾನು ನಿನ್ನ ತಮ್ಮ ಪ್ರಜ್ವಲ್ ಮನೆಗೆ ಹೋಗಿ ಬಿಡುತ್ತೇನೆ. ನನಗೂ ಕೆಲಸಗಳನ್ನು ಮಾಡಲಾಗುತ್ತಿಲ್ಲ. ನಿನ್ನ ತಂಗಿಯಂದಿರು ಮತ್ತೆ ಬಂದಿರುವುದರಿಂದ ಅವರ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಲು ಆಗುತ್ತಿಲ್ಲ. ನಿನ್ನ ಹೆಂಡತಿಗೆ ಬೇಗ ಆಸ್ಪತ್ರೆಗೆ ತೋರಿಸಿ ಅವಳನ್ನು ಹುಷಾರು ಮಾಡು ಎಂದು ಹೇಳುತ್ತಾರೆ. ಆಗ ಹರ್ಷ ಪೂಜಾಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಾನೆ. ಅಲ್ಲಿ ಡಾಕ್ಟರ್, ಅವಳಿಗೆ ವೈರಲ್ ಫೀವರ್ ಆಗಿರುವುದರಿಂದ ಇದು ಬೇಗ ವಾಸಿಯಾಗುವುದಿಲ್ಲ. ಜ್ವರ ಮತ್ತೆ ಮತ್ತೆ ಬರುತ್ತಲೇ ಇರುತ್ತದೆ. ಇವರು ತುಂಬ ವೀಕ್ ಆಗಿದ್ದಾರೆ. ಇವರ ದೇಹದಲ್ಲಿ ಯಾವುದೇ ಶಕ್ತಿ ಇಲ್ಲ. ಇವರಿಗೆ ರಕ್ತವೂ ಸಹ ಕಡಿಮೆಯಾಗಿದೆ. ನೀವು ಇವರನ್ನು ಆಸ್ಪತ್ರೆಗೆ ಸೇರಿಸಬೇಕು. 1-2 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡ ಮೇಲೆ ನೀವು ಅವರನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ಹೇಳುತ್ತಾರೆ. ಹಾಗಾಗಿ ಎಲ್ಲ ವಿಷಯವನ್ನು ಹರ್ಷ ತನ್ನ ತಾಯಿಗೆ ಫೋನ್ ಮಾಡಿ ಹೇಳುತ್ತಾನೆ. ಆಗ ಸುಶೀಲಮ್ಮನವರು, ನೋಡು, ನನಗೆ ಮನೆ ಕೆಲಸವನ್ನು ಮಾಡಲಿಕ್ಕೆ ಆಗುತ್ತಿಲ್ಲ. ನಾನು ನಿನ್ನ ತಮ್ಮನ ಮನೆಗೆ ಹೋಗುತ್ತಿದ್ದೇನೆ. ಅವರನ್ನು ಬರಲಿಕ್ಕೆ ಹೇಳಿದ್ದೇನೆ. ನಾನು ಹೋಗುತ್ತಿದ್ದೇನೆ ಎಂದು ಸುಶೀಲಮ್ಮನವರು ಹೇಳಿದಾಗ ಹರ್ಷ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ, ನನ್ನ ಹೆಂಡತಿ ಇವರಿಗಾಗಿ ಎಷ್ಟೋ ತ್ಯಾಗವನ್ನು ಮಾಡಿದ್ದಾಳೆ. ಆದರೆ ಈಗ ಅವಳ ಕಷ್ಟಕಾಲದಲ್ಲಿ ಇವರು ಹೀಗೆ ಮಾತನಾಡುತ್ತಿದ್ದಾರಲ್ಲ, ಅವಳನ್ನು ಬಿಟ್ಟು ಹೋಗುವ ಮಾತನಾಡುತ್ತಿದ್ದಾರೆ. ಈಗ ಏನು ಮಾಡುವುದು ಎಂದು ತನ್ನ ಮನೆಗೆ ಬಂದು ತಂಗಿಯಂದಿರ ಬಳಿ ಕೇಳುತ್ತಾನೆ. ನೋಡಿ, ನೀವಿಬ್ಬರು ಈಗ ನಮಗೆ ಸಹಾಯ ಮಾಡಲೇಬೇಕು. ನಾನು ನಿಮ್ಮ ಅತ್ತಿಗೆಯನ್ನು ಆಸ್ಪತ್ರೆಗೆ ಸೇರಿಸಿದ್ದೇನೆ. ಅವಳಿಗೆ ತುಂಬ ಹುಷಾರಿಲ್ಲ. ನೀವು ಅವಳನ್ನು ನೋಡಿಕೊಳ್ಳಲು ಸ್ವಲ್ಪ ದಿನ ಆಸ್ಪತ್ರೆಯಲ್ಲಿದ್ದರೆ ನಾನು ಇಲ್ಲಿ ಕೆಲಸಕ್ಕೆ ಹೋಗಿ ರಜೆ ಕೇಳಿಕೊಂಡು ಬರುತ್ತೇನೆ. ಅವಳಿಗೆ ಈಗ ಯಾವುದೇ ಕೆಲಸ ಮಾಡಲಾಗುತ್ತಿಲ್ಲ. ನಿಮ್ಮ ಅವಶ್ಯಕತೆ ತುಂಬ ಇದೆ. ನೀವಿಬ್ಬರುಗಳು ಆಸ್ಪತ್ರೆಯಲ್ಲಿ ನೋಡಿಕೊಳ್ಳುತ್ತೀರಾ ಎಂದು ಕೇಳಿದಾಗ, ಇಲ್ಲ ಅಣ್ಣ, ನಾವು ಊರಿಗೆ ಹೋಗಲೇಬೇಕು. ನಮ್ಮ ಗಂಡಂದಿರು ನಮ್ಮನ್ನು ಬರಹೇಳಿದ್ದಾರೆ. ನಾವು ಹೋಗಲೇಬೇಕು. ಇಲ್ಲ ಎಂದರೆ ಅವರು ನಮ್ಮ ಮೇಲೆ ತುಂಬ ಕೋಪ ಮಾಡಿಕೊಳ್ಳುತ್ತಾರೆ ಎಂದು ಅವರ ತಂಗಿಯಂದಿಬ್ಬರು ಊರಿಗೆ ಹೊರಡುತ್ತಾರೆ. ತಾಯಿ ಸುಶೀಲಮ್ಮನವರು ಕೂಡ ಪ್ರಜ್ವಲ್ನನ್ನು ಕರೆಸಿಕೊಂಡು ಅವರ ಮನೆಗೆ ಹೋಗಿಬಿಡುತ್ತಾರೆ. ಈಗ ಮನೆಯಲ್ಲಿ ಯಾರೂ ಇರುವುದಿಲ್ಲ. ತನ್ನ ಮಗನನ್ನು ಅವರ ಅತ್ತೆಯ ಮನೆಯಲ್ಲಿ ಬಿಟ್ಟಿರುವುದರಿಂದ ಮನೆಯೆಲ್ಲ ಖಾಲಿ ಖಾಲಿಯಾಗಿರುತ್ತದೆ. ಆಗ ಹರ್ಷ ತಕ್ಷಣ ಆಸ್ಪತ್ರೆಗೆ ಹೋಗಿ ಪೂಜಾಳ ಆರೈಕೆಯನ್ನು ಮಾಡುತ್ತಾನೆ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆಸ್ಪತ್ರೆಯಲ್ಲಿ ಇದ್ದ ದಿನದಷ್ಟು ಅವಳನ್ನು ಚೆನ್ನಾಗಿ ನೋಡಿಕೊಂಡು ಮನೆಗೂ ಸಹ ಕರೆದುಕೊಂಡು ಬಂದು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅವಳಿಗೆ ವಿಶ್ರಾಂತಿಯ ಅಗತ್ಯ ತುಂಬ ಇರುತ್ತದೆ. ಅದಕ್ಕೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾನೆ. ತಾನು ತನ್ನ ಕೆಲಸಕ್ಕೆ ರಜೆ ಹಾಕಿ ಮನೆಯ ಎಲ್ಲ ಕೆಲಸವನ್ನು ಅವನೇ ನೋಡಿಕೊಳ್ಳುತ್ತಿರುತ್ತಾನೆ. ಆಗ ಅವನಿಗೆ ತಿಳಿಯುತ್ತದೆ, ಮನೆಯ ಕೆಲಸ ಸುಲಭವಲ್ಲ. ಅದನ್ನು ಹೆಣ್ಣು ಮಕ್ಕಳು ಎಷ್ಟು ಕಷ್ಟವಿದ್ದರೂ ಮಾಡುತ್ತಾರೆ. ಹೊರಗಡೆ ಕೆಲಸ ಮಾಡಿಕೊಂಡು ಬಂದ ಮಾತ್ರಕ್ಕೆ ನಾವು ಅವರಿಗಿಂತ ದೊಡ್ಡವರಾಗುವುದಿಲ್ಲ. ಇಬ್ಬರು ಸಮಾನವಾಗಿಯೇ ದುಡಿಯುತ್ತಿರುತ್ತೇವೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಮುಂದೆ ಪೂಜಾಗೆ ಹರ್ಷ ಎಂದಿಗೂ ಅವಮಾನವಾಗುವಂತೆ ಮಾತನಾಡುವುದಿಲ್ಲ. ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಇತ್ತ ಸುಶೀಲಮ್ಮನವರು ತಮ್ಮ ಮಗನ ಮನೆಗೆ ಹೋದ ಮೇಲೆ ದೀಪ ಸಣ್ಣ ಪುಟ್ಟ ವಿಷಯಕ್ಕೂ ಅವರ ಅತ್ತೆಯ ಮೇಲೆ ಕೂಗಾಡುತ್ತಿರುತ್ತಾಳೆ. ಏನೇ ಮಾಡಿದರೂ ತಪ್ಪು ಹುಡುಕುತ್ತಿರುತ್ತಾಳೆ. ಆಗ ಸುಶೀಲಮ್ಮನಿಗೆ ಅನ್ನಿಸುತ್ತದೆ, ಇವಳು ಸಣ್ಣ ಪುಟ್ಟ ವಿಷಯಕ್ಕೂ ರೇಗಾಡುತ್ತಾಳೆ. ಆದರೆ ಪೂಜಾ ಒಂದು ದಿನವೂ ನನ್ನ ಜೊತೆ ಹೀಗೆ ನಡೆದುಕೊಂಡವಳಲ್ಲ. ನಾನು ಹೇಳಿದ ಕೆಲಸವನ್ನೆಲ್ಲ ಅವಳು ಮಾಡುತ್ತಿದ್ದಳು. ನಾನು ಸುಮ್ಮನೆ ಅವಳ ಮೇಲೆ ತಪ್ಪು ಹೊರಿಸುತ್ತಿದ್ದೆ. ಅದಕ್ಕೆ ಈಗ ನನ್ನ ತಪ್ಪಿಗೆ ನನಗೆ ಇಲ್ಲಿ ಶಿಕ್ಷೆಯಾಗುತ್ತಿದೆ ಎಂದುಕೊಳ್ಳುತ್ತಿದ್ದರು. ಹಾಗೆ ದೀಪ ಕೆಲಸವನ್ನೆಲ್ಲ ಅವರ ಅತ್ತೆ ಕೈಯಲ್ಲಿ ಮಾಡಿಸಿಕೊಳ್ಳುತ್ತಿದ್ದಳು. ಅಲ್ಲಿ ಯಾವುದೇ ಕೆಲಸವನ್ನು ಮಾಡದ ಸುಶೀಲಮ್ಮನವರು ತಮ್ಮ 2ನೇ ಮಗನ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಿದ್ದರು. ಸುಶೀಲಮ್ಮ ಅಲ್ಲಿಗೆ ಹೋದ ಮೇಲೆ ದೀಪ ಕೆಲಸದವರನ್ನು ತೆಗೆದುಹಾಕಿದ್ದಳು. ಈ ವಿಷಯವನ್ನು ಸುಶೀಲಮ್ಮನವರು ಪ್ರಜ್ವಲ್ಗೆ ಹೇಳಿದಾಗ ಅವಳು ಹೇಳಿದ ಹಾಗೆ ನೀವು ಎಲ್ಲ ಕೆಲಸ ಮಾಡಿಕೊಂಡು ಹೋಗಿ ಅಮ್ಮ ಎಂದು ಹೇಳುತ್ತಿದ್ದ. ಆಗ ಅವರಿಗೆ ತಿಳಿಯುತ್ತದೆ, ನಾನು ಆ ಮನೆಯನ್ನು ಬಿಟ್ಟು ಬಂದು ತಪ್ಪು ಮಾಡಿದೆ ಎಂದು. ಇತ್ತ ಪೂಜಾ ಪೂರ್ತಿಯಾಗಿ ಗುಣಮುಖಳಾದ ಮೇಲೆ ತನ್ನ ಮಗುವನ್ನು ತನ್ನ ಮನೆಗೆ ಕರೆಸಿಕೊಂಡು ಗಂಡ ಮಗುವಿನ ಜೊತೆ ಸುಖವಾಗಿರುತ್ತಾಳೆ.
ಕೊನೆಗೆ ಸುಶೀಲಮ್ಮನವರು ತನ್ನ ಸೊಸೆ ಕೊಡುವ ಕಾಟವನ್ನು ಸಹಿಸಿಕೊಳ್ಳಲಾಗದೆ ಅವರು ತಮ್ಮ ದೊಡ್ಡ ಮಗ ಹರ್ಷನ ಮನೆಗೆ ಬರುತ್ತಾರೆ. ಆಗ ಅವರ ದೊಡ್ಡ ಸೊಸೆಯಾದ ಪೂಜಾ ಅತ್ತೆಯನ್ನು ಕ್ಷಮಿಸಿ ಮನೆಗೆ ಕರೆದುಕೊಳ್ಳುತ್ತಾಳೆ. ಇಲ್ಲಿಗೆ ಅತ್ತೆ ಸೊಸೆ ಕಥೆಯು ಮುಕ್ತಾಯವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.